ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಟಾಕ್ಸ್. ಈ ಪ್ರಪಂಚದಲ್ಲಿ ಜನರು ಹಳ್ಳಿಲಿ, ದಿಲ್ಲಿಲಿ ಅಂತ ಎಲ್ಲೆಲ್ಲೋ ವಾಸ ಮಾಡ್ತಾರೆ. ಇವತ್ತು ಕೆಲವೊಂದು ವಿಚಿತ್ರವಾದ ಸ್ಥಳಗಳಲ್ಲಿ ಜನರು ವಾಸ ಮಾಡ್ತಿದ್ದಾರಂತೆ. ಅಂತಹ ಸ್ಥಳಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಂಬರ್ 1, ಮೌಂಟ್ ಫ್ಯಾಂಗಿಂಗ್. ಈ ಸ್ಥಳ ಚೈನಾದಲ್ಲಿದೆ. ಇಲ್ಲಿ 2500 ಅಡಿಗಳ ಎತ್ತರದಲ್ಲಿ 2 ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ 2 ಚೈನೀಸ್ ಬುದ್ಧನ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಅದು ಮಾತ್ರವಲ್ಲದೆ ಆ 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ದಾರಿಯನ್ನು ಕೂಡ ನಿರ್ಮಿಸಿರ್ತಾರೆ. ಈ ಜಾಗಕ್ಕೆ ಕೆಳಗಿನಿಂದ ಮೇಲೆ ಹೋಗಲು ಮೆಟ್ಟಿಲುಗಳನ್ನು ಕೂಡ ನಿರ್ಮಿಸಿರ್ತಾರೆ. ಮೇಲಿರುವ ಆ ಸ್ಥಳಕ್ಕೆ ತಲುಪಲು 5 ರಿಂದ 6 ಗಂಟೆಗಳ ಕಾಲ ನಡಿಬೇಕಂತೆ. ನಂಬರ್ 2, ಜಿಯಾಂಗ್ಸಿ ವ್ಯಾಂಗ್ಜಿಯಾನ್ ವ್ಯಾಲಿ. ಈ ಸ್ಥಳವು ಕೂಡ ಚೈನಾದಲ್ಲಿಯೇ ಇರೋದು. ಪ್ರಪಂಚದಲ್ಲಿರುವಂತಹ ತುಂಬಾ ವ್ಯತ್ಯಾಸವಾದ ಹಾಗೆ ಸುಂದರವಾದ ಸ್ಥಳಗಳಲ್ಲಿ ಒಂದಾಗಿರುತ್ತೆ. ಯಾಕಂದ್ರೆ ಇಲ್ಲಿರುವಂತಹ ಒಂದೊಂದು ಮನೆಯು ತುಂಬಾ ವಿಚಿತ್ರವಾಗಿ ಕಟ್ಟಿರ್ತಾರೆ. ಅದು ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ ಬೆಟ್ಟದ ಮೇಲೆ ಮನೆಯನ್ನು ಕಟ್ಟಿರೋದನ್ನ ನೋಡಿರ್ತೀವಿ. ಆದ್ರೆ ಇಲ್ಲಿ ಬೆಟ್ಟವನ್ನೇ ಒಂದು ಕಡೆಯ ಗೋಡೆಯನ್ನಾಗಿಸಿ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಉಳಿದ 3 ಕಡೆಗಿನ ಗೋಡೆ ನೇತಾಡುವ ಹಾಗೆ ಕಾಣ್ತಾ ಇರುತ್ತೆ. ಇದರಲ್ಲಿ ಯಾವುದೇ ಅಪಾಯವಾಗದಿರಲಿ ಅಂತ ಕಾಂಕ್ರೀಟ್ ಅನ್ನ ಬೆಳೆಸಿ ಸೇತುವೆಯ ರೀತಿಯ ಮೆಟ್ಟಿಲುಗಳನ್ನ, ಪಿಲ್ಲರ್ ಗಳಿಂದ ಗೋಡೆಗಳನ್ನ ನಿರ್ಮಿಸಿರ್ತಾರೆ. ಅದರ ಸಹಾಯದಿಂದ ಮನೆಗಳು ಗಟ್ಟಿಯಾಗಿಯೇ ಇರುತ್ತವೆ. ಈ ಜಾಗದಲ್ಲಿರುವ ಮನೆಗೆ ಎಲ್ಲೆಂದರಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲವಂತೆ. ಅವರವರ ಮನೆಗಳಿರುವ ಸಾಲುಗಳಿಗೆ ಅವರದ್ದೇ ಆದ ದಾರಿ ಇರುತ್ತದೆ ಅಂತೆ. ಅದರ ಮೂಲಕ ಹೋದರೆ ಮಾತ್ರ ಆ ಮನೆಗೆ ತಲುಪಬಹುದು. ಮತ್ತೆ ಹಿಂದೆಯೆಲ್ಲ ಇದಕ್ಕೆ ಯಾವುದೇ ದಾರಿ ಇರಲಿಲ್ಲವಂತೆ. ಹಗ್ಗಗಳನ್ನ ಕಟ್ಟಿ ಅದರ ಮುಖಾಂತರವೇ ತಿರುಗಾಡ್ತಾ ಇರ್ತಾರೆ. ಹಗಲಲ್ಲಿ ಈ ಜಾಗವನ್ನ ನೋಡಲು ಎಷ್ಟೇ ಭಯಂಕರವಾಗಿ ಕಂಡರೂ ರಾತ್ರಿಯ ವೇಳೆಯಲ್ಲಿ ಹೊಳೆಯುವ ಬಣ್ಣ ಬಣ್ಣದ ದೀಪಗಳಿಂದ ತುಂಬಿ ಅಷ್ಟೇ ಸುಂದರವಾಗಿ ಕಾಣುತ್ತದೆ. ನಂಬರ್ 3, ಯಾಕುಟಸ್. ರಷ್ಯಾದ ಒಂದು ನಗರವೇ ಈ ಯಾಕುಟಸ್. ಈ ಸಿಟಿಗೆ ಇನ್ನೊಂದು ಹೆಸರಿದೆ, ಅದುವೇ ಐಸ್ ಹಿಲ್. ಯಾಕಂದ್ರೆ ಇಲ್ಲಿ ಬಹಳ ಮಂಜಿನಿಂದ ತುಂಬಿರುತ್ತೆ. ಚಳಿಗಾಲದಲ್ಲಿ -50 ಡಿಗ್ರಿಗಿಂತಲೂ ಕೆಳಗೆ ಹೋಗಿಬಿಡುತ್ತಂತೆ. ಚಳಿಗಾಲದಲ್ಲಿ ಬಟ್ಟೆಗಳನ್ನ ಒಣಗಲು ಹಾಕಿದ್ರೆ ಬಟ್ಟೆ ಫ್ರೀಸ್ ಆಗಿ ಐಸ್ ಆಗಿ ಮಾರ್ಪಡುತ್ತಂತೆ. ಇದು ಕೂಡ ಪರವಾಗಿಲ್ಲ, ಬಿಸಿ ನೀರನ್ನ ಹೊರಗೆ ಚೆಲ್ಲಿದ್ರೆ ಆ ನೀರು ಮುಂದಿನ ಕ್ಷಣವೇ ಐಸ್ ಕ್ಯೂಬ್ ಆಗಿ ಬದಲಾಗುತ್ತಂತೆ. ಹಾಗಾದ್ರೆ ಈ ಸ್ಥಳದ ಕ್ಲೈಮೇಟ್ ಹೇಗಿರ್ಬಹುದು ಒಮ್ಮೆ ನೆನೆಸಿಕೊಳ್ಳಿ. ಇಷ್ಟು ಚಳಿಯಾದ ಮಂಜಿನ ಈ ಪ್ರದೇಶದಲ್ಲಿ ಯಾರು ಕೂಡ ಜೀವಿಸಲು ಸಾಧ್ಯವಿಲ್ಲ ಅಂತ ನಾವು ಅನ್ಕೊಂಡಿರಬಹುದು. ಆದ್ರೆ ಇಲ್ಲಿಯೂ ಕೂಡ 3,50,000 ಜನ ವಾಸ ಮಾಡ್ತಿದ್ದಾರಂತೆ. ನಂಬರ್ 4, ಟುವಾಲೋ. ಪೆಸಿಫಿಕ್ ಓಷನ್ ನಲ್ಲಿರುವ ಒಂದು ಚಿಕ್ಕ ನಗರವೇ ಈ ಟುವಾಲೋ. ಪ್ರಪಂಚದಲ್ಲಿಯೇ ಜನರು ತುಂಬಾ ಕಡಿಮೆಯಾಗಿ ಟ್ರಾವೆಲ್ ಮಾಡುವ ನಗರಗಳಲ್ಲಿ ಈ ಟುವಾಲೋ ಕೂಡ ಒಂದು. ವರ್ಷಕ್ಕೆ ಕೇವಲ 100 ಜನ ಮಾತ್ರವೇ ಈ ನಗರಕ್ಕೆ ಹೋಗ್ತಾರೆ. ಈ ನಗರದಲ್ಲಿ 9 ದ್ವೀಪಗಳಿವೆ. ಅದರಲ್ಲಿ ಸರಾಸರಿ 13,500 ಜನರು ವಾಸ ಮಾಡ್ತಾರೆ. ಇಲ್ಲಿ ಕುಡಿಯುವ ನೀರನ್ನ ಕೂಡ ಇಂಪೋರ್ಟ್ ಮಾಡಿ ಕುಡಿತಾರೆ. ಅದಲ್ಲದೆ ಮಳೆ ನೀರನ್ನ ಶೇಖರಣೆ ಮಾಡಿ ಕೂಡ ಉಪಯೋಗಿಸ್ತಾರೆ. ಯಾಕಂದ್ರೆ ಈ ದ್ವೀಪದಲ್ಲಿ ಆಗಾಗ ಮಳೆ ಬರ್ತಿರುತ್ತಂತೆ. ಈ ದೇಶ ಬಹಳ ದೊಡ್ಡದಾಗಿದ್ದು ಈಗ ಸ್ವಲ್ಪವೇ ಸಮುದ್ರವನ್ನ ಸೇರ್ತಾ ಇದೆಯಂತೆ. ನಂಬರ್ 5, ಬೋಸ್ಕೋ ವರ್ಟಿಕಲ್. ಈ ಕಟ್ಟಡ ಎಷ್ಟು ವಿಚಿತ್ರವಾಗಿದೆ ನೋಡಿ. ಯಾರು ಇಲ್ಲದ ಕಟ್ಟಡದೊಳಗೆ ಗಿಡಗಳು ಬೆಳೆದು ನಿಂತಿರುವ ರೀತಿಯಲ್ಲಿರುವ ಈ ಕಟ್ಟಡದ ನಿರ್ಮಾಣವೇ ಇದಾಗಿರುತ್ತೆ. ಈ ಬಹುಮಹಡಿಯ ಕಟ್ಟಡ ಇರೋದು ಇಟಲಿಯಲ್ಲಿ. ಇಲ್ಲಿ 2 ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ಒಂದರಲ್ಲಿ 24 ಫ್ಲೋರ್ ಇದ್ರೆ ಇನ್ನೊಂದರಲ್ಲಿ 18 ಫ್ಲೋರ್ ಇರುತ್ತೆ. ಇಲ್ಲಿರುವ ಜನಗಳು ಪ್ರಕೃತಿಯೊಂದಿಗೆ ವಾಸ ಮಾಡಬೇಕಂತ ಇಚ್ಛಿಸಿ ಮನೆಯ ಸುತ್ತಲೂ ಎಲ್ಲೆಲ್ಲ ಖಾಲಿ ಸ್ಥಳವಿತ್ತೋ ಅಲ್ಲೆಲ್ಲವೂ ಪಾಟ್ ನಲ್ಲಿ ಗಿಡಗಳನ್ನ ಬೆಳೆಸಿರ್ತಾರೆ. ಪ್ರಾರಂಭದಲ್ಲಿ ಇವೆಲ್ಲ ಚಿಕ್ಕದಾಗಿಯೇ ಇತ್ತು. ಕಾಲ ಕಳೆದ ಹಾಗೆ ಬೆಳೆದು ಅರಣ್ಯವಾಗಿ ನಿಂತಿರುತ್ತೆ. ನಂಬರ್ 6, ಮಾನ್ಶಿಯತ್ ನಾಸರ್. ಇದು ಈಜಿಪ್ಟಿನ ಕೈರೋದಲ್ಲಿರೋ ತುಂಬಾ ವ್ಯತ್ಯಾಸವಾದ ನಗರ. ಯಾಕಂದ್ರೆ ಈ ಊರಿನ ತುಂಬಾ ಕಸದಿಂದಲೇ ತುಂಬಿರುತ್ತೆ. ಅದರಿಂದಲೇ ಇದಕ್ಕೆ ಗಾರ್ಬೇಜ್ ಸಿಟಿ ಎಂತಲೂ ಕರೀತಾರೆ. ಈ ಊರಿನ ಜನರ ಕೆಲಸ ಏನಂದ್ರೆ ನಗರದ ಸುತ್ತಲೂ ಇರುವ ಎಲ್ಲಾ ಕಡೆಯೂ ಹೋಗಿ ಕಸವನ್ನು ಬಾಚಿ ತರುವುದು, ನಂತರ ಅದನ್ನು ಬೇರ್ಪಡಿಸಿ ರೀಸೈಕಲ್ಗೆ ಕಳಿಸುವುದು. ಈ ಕೆಲಸವನ್ನು ಆ ಊರಿನ ಜನರು ತಲತಲಾಂತರವಾಗಿ ಮಾಡುತ್ತಾ ಬಂದಿದ್ದಾರಂತೆ. ಕಾಲ ಕಳೆದ ಹಾಗೆ ಅಲ್ಲಿನ ಜನರೇ ರೀಸೈಕಲ್ ಅನ್ನು ಮಾಡಲು ಕೂಡ ಆರಂಭಿಸಿದರಂತೆ. ಈಗ ಆ ಒಂದು ಸ್ಥಳ ಬಿಸಿನೆಸ್ ಏರಿಯಾವಾಗಿ ಬದಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಇಂಟ್ರೆಸ್ಟಿಂಗ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.